ಈಗ ಹೌದು, ಹೊಸ ವಿಚಾರ ಬೆಳಕಿಗೆ ಬರ್ತಾ ಇದೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಕೂಡ ಚರ್ಚೆಗೆ ಒಳಪಡುತ್ತೆ. ಅಂಥದ್ದೇ ಚರ್ಚೆ ಈಗ ರಾಜಣ್ಣ ಅವ್ರ ವಿಚಾರದಲ್ಲೇ ಆಗ್ತಾ ಇದೆ. ಏನು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರ ರಾಜಣ್ಣ ಅಂತ? ಯಾಕೆ ಪ್ರಶ್ನೆ? ಮಾಗಡಿ ಶಾಸಕ ಬಾಲಕೃಷ್ಣ ಹೊಸ ಆರೋಪವನ್ನ ಮಾಡಿರೋದು. KN ರಾಜಣ್ಣ ಬಿಜೆಪಿಗೆ ಹೋಗೋಕೆ ಅರ್ಜಿ ಹಾಕ್ಬಿಟ್ಟಿದ್ದಾರೆ, ಅವರು ಒಂದು ಕಾಲ ಆ ಕಡೆ ಇಟ್ಬಿಟ್ಟಿದ್ದಾರೆ ಅಂತಿದ್ದಾರೆ. ಇನ್ನೊಂದು ಕಾಲ ನಿಮ್ ಕಡೆನೇ ಇದೆಯಾ? ಓಕೆ. ಸೊ ರಾಜಣ್ಣ ಮಂಪರು ಪರೀಕ್ಷೆ ನಡೆಸಿದ್ರೆ ಗೊತ್ತಾಗುತ್ತೆ ಅಂತ ಅಂತಿದ್ದಾರೆ. ಎಲ್ಲ ಕಡೆನೂ ಮಂಪರು ಪರೀಕ್ಷೆ. ಇನ್ನು ಕಾಮಿಡಿ ಅನ್ಕೊಂಡ್ಬಿಟ್ಟಿದ್ದಾರೆ ಮಂಪರು ಪರೀಕ್ಷೆಯನ್ನ. ಮಾಗಡಿಯಲ್ಲಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಮಾಜಿ ಸಚಿವ KN ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ರಾಜಣ್ಣ ಈಗ ದೆಹಲಿ ಮಟ್ಟದಲ್ಲಿ ಸಮಾವೇಶವನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಹೊಸ ಒಂದು ಸ್ಫೋಟಕ ಹೇಳಿಕೆಯನ್ನ ಮಾಗಡಿ ಶಾಸಕರು ನೀಡಿರುವಂತದ್ದು. ಅಂದ್ರೆ ರಾಜಣ್ಣ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ SC ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಹೊಸದೊಂದು ಹೇಳಿಕೆ ಕೊಟ್ರಿ. ರಾಜಣ್ಣ ಅವರು ಸಾಕಷ್ಟು ಸ್ವಾಮೀಜಿಗಳ ಕೈಲಿ ಅಥವಾ ಬೇರೆ ಬೇರೆಯವ್ರ ಕೈಲಿ ಒತ್ತಾಯವನ್ನು ಮಾಡಿಸ್ತಾ ಇದ್ದಾರೆ ಸಚಿವ ಸಂಪುಟದಲ್ಲಿ ಮತ್ತೆ ಸೇರಿಸ್ಕೊಳ್ಬೇಕು ಅಂತ. ದೆಹಲಿಗೆ ಹೋಗಿ ಕೂಡ ಸಮಾವೇಶ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಸರ್, ಅದ್ರ ಬಗ್ಗೆ ನೋಡ್ರಿ, ರಾಜಣ್ಣ ಅವ್ರನ್ನ ಅವರ ಮಂತ್ರಿಮಂಡಲದಿಂದ ತೆಗೆದುಹಾಕಬೇಕು ಅಂತಕ್ಕಂಥ ಉದ್ದೇಶ ಕಾಂಗ್ರೆಸ್ ಪಕ್ಷದ ಮುಖಂಡರಿಗಾಗಲಿ ಹೈಕಮಾಂಡ್ಗಾಗಲಿ ಇರಲಿಲ್ಲ. ಅವರ ಇತ್ತೀಚಿನ ನಡವಳಿಕೆ ಅಥವಾ ಅವ್ರ ಮಾತಿನಿಂದ ತೆಗೆದುಹಾಕಿದ್ದಾರೆ ಅಷ್ಟೇ. ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ನ ಎದುರಿಸ್ತಕ್ಕಂಥದ್ದು ಬೆದರಿಸ್ತಕ್ಕಂಥದ್ದಕ್ಕೆ ಯಾರೂ ಬಗ್ಗೋದಿಲ್ಲ. ಅದಕ್ಕೆ ನೀವು ಎಲ್ಲರೂ ಮಂತ್ರಿಗಳಿದ್ದಂಗೆ ನೀವು ಗೌರವವಾಗಿ ನಡ್ಕೊಂಡಿದ್ದಿದ್ರೆ ಯಾರೂ ಕೂಡ ನಿಮ್ಮನ್ನು ತೆಗೆದುಹಾಕ್ತಕ್ಕಂಥ ಪ್ರಶ್ನೆ ಇರಲಿಲ್ಲ. ಈಗ ಅವ್ರ ಉದ್ದೇಶ ಏನು ಅಂತಂದರೆ, ಅವ್ರು ಈಗಾಗಲೇ ಅನ್ಯ ಪಕ್ಷದವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ನನ್ನನ್ನು ಕಾಂಗ್ರೆಸ್ ನನಗೆ ಮೋಸ ಮಾಡ್ತು, ನನ್ನನ್ನು ಹೊರಗಡೆ ಹಾಕ್ತು, ಕಾಂಗ್ರೆಸ್ನಿಂದ ನನಗೆ ಅವಮಾನ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಳ್ಳಿಕ್ಕೋಸ್ಕರ ಈ ಒಂದು ಹೊಸ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ವಿನ ಅವ್ರಿಗೆ ಅವರೇ ಹೇಳ್ತಿದ್ರು, ನನಗೆ ನಾನು ಮಂತ್ರಿ ಆಗಿರ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ, ಇನ್ನೇನು ಕೆಲವು ದಿವಸಗಳು ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಅವರೇ ಹೇಳ್ತಾಯಿದ್ರು. ಹಂಗೆ ಹೇಳ್ತಕ್ಕಂಥವ್ರು ಪಕ್ಷದ ಶಿಸ್ತಿನ ಸಿಪಾಯಿ ಆಗಬೇಕು. ಒಬ್ಬ ಮಂತ್ರಿ ಆದವನು ಒಂದು ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿ ಆಗಬೇಕು. ಏನಾರ ಸಮಸ್ಯೆಗಳಿದ್ರೆ 4 ಗೋಡೆ ಮಧ್ಯೆ ಮಾತಾಡಬೇಕು, ಹೈಕಮಾಂಡ್ ಗಮನಕ್ಕೆ ತರಬೇಕು. ಅದು ಬಿಟ್ಟು ಆದಿಲ್ಲಿ ಬೀದಿಲೆಲ್ಲ ಹೈಕಮಾಂಡ್ನ ಬೈಕೊಂಡು ನಮ್ಮ ಉಸ್ತುವಾರಿಗಳನ್ನೆಲ್ಲ ಬೈಕೊಂಡು ತಿರುಗ್ತಾ ಇದ್ರೆ ಯಾವ ಪಕ್ಷನೂ ಕೂಡ ಸಹಿಸೋದಿಲ್ಲ. ಈಗ ನೋಡಿ, ಯತ್ನಾಳ್ ಅವ್ರನ್ನೂ ಕೂಡ BJP ಉಚ್ಚಾಟನೆ ಮಾಡಿದೆ. ಯಾತಕ್ಕೆ ಉಚ್ಚಾಟನೆ ಮಾಡಿದ್ರೆ ಹಂಗಾರೆ BJP ಅವರು? ಯತ್ನಾಳ್ ಅವರ ನಡವಳಿಕೆ ಅವ್ರ ಮಾತಿನಿಂದ ಉಚ್ಚಾಟನೆ ಮಾಡಿದ್ರೆ, ಹಂಗೆ ಕಾಂಗ್ರೆಸ್ನಿಂದ ಅವ್ರ ನಡವಳಿಕೆ ಅವ್ರ ಮಾತಿನಿಂದ ಉಚ್ಚಾಟನೆ ಆಗೋದಷ್ಟೇ. ಮಾಹಿತಿ ಇದೆ, ಅವ್ರು ಬಿಜೆಪಿಗೆ ಹೋಗ್ತಾ ಇದಾರೆ ಅಂತ. ಯಾರನ್ನಾರು ಸಂಪರ್ಕ ಮಾಡಿದಾರ ಸರ್? ಯಾವಾಗ ಹೋಗ್ತಾರೆ? ನಾನು ಈಗಾಗಲೇ ಹೇಳಿದ್ದೀನಪ್ಪ, ನೀವು ಅವ್ರನ್ನೇ ಕೇಳ್ಬೇಕು. ನೀವು ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಮಾತಾಡೋದಾದ್ರೆ ರಾಜಣ್ಣ ಅವ್ರು ಒಪ್ಕೊಂತಾರೆ. ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಇದ್ರ ಬಗ್ಗೆ ಅಂತ ಕೂಡ ಹೇಳಿದ್ರಿ ಸರ್. ಇಲ್ಲ, ಈಗ ಕೆಲವ್ರಿಗೆಲ್ಲ ಏನಾರ ನಾವು ಮನ್ಸಲ್ಲಿರೋದನ್ನ ಹೇಳದೆ ಹೋದ್ರೆ ಏನು ಮಾಡ್ತಾರೆ? ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಅಲ್ವಾ? ಹಂಗೆ ಮಾಡಿದ್ರೆ ಗೊತ್ತಾಯ್ತು ಅವ್ರು ಹೋಯ್ತಾರ ಇಲ್ವ ಅಂತ ಕನ್ಫರ್ಮ್ ಹೈಕಮಾಂಡ್ಗೂ ಕನ್ಫರ್ಮ್ ಆಗ್ಬೇಕಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ಮನ್ಸಲ್ಲಿ ಇದೆಯಾ ಸರ್ ಈಗ ಅವ್ರಿಗೆ? ಸೊ ಆಗಿದ್ದಾಗ ಈಗ ಬಾಲಕೃಷ್ಣ ಅವ್ರ ಪ್ರಕಾರ ಯಾರ್ಯಾರಿಗೆ ಮಂಪರು ಪರೀಕ್ಷೆ ಮಾಡಿಸ್ಬೇಕು, ಯಾರ್ಯಾರಿಗೆ ಮಾಡಿಸ್ಬೇಕು? ಹಂಗಿದ್ದಾಗ ಬರೀ ರಾಜಣ್ಣ ಅವ್ರು ಅಷ್ಟೇನಾ? ತುಂಬ ಜನ ಏನೇನೋ ಆಸೆ ಇಟ್ಕೊಂಡಿರೋರಿಗೆ ಏನೂ ಆಗಿಲ್ವಲ್ಲ, ಅವ್ರ ಮಂಪರು ಪರೀಕ್ಷೆ ಏನು ಮಾಡಿಸೋದು?